ದೇವನೊಲಿದನ ಕುಲವೇ ಸತ್ಕುಲ ಅನ್ನುವಂಥದ್ದು ಹರಿಹರ ಬರೆದಿರುವಂಥ ಈ ಪದ್ಯ ಭಾಗವನ್ನು ನೋಡ್ತಾ ಇದ್ವಿ. ಇಲ್ಲಿ ಮಾದರ ಚೆನ್ನಯ್ಯ ಚೋಳ ರಾಜನ ಅರಮನೆಯಲ್ಲಿ ಆತ ಕುದುರೆಗಳಿಗೆ ಹುಲ್ಲು ತರುವಂತಹ ಕಾಯಕದಲ್ಲಿ ನಿರತನಾಗಿರುವಂಥದ್ದು. ಆತ ಅದೇನು ಆ ಕುದುರೆಗಳಿಗೆ ಮೇವು ಅಥವಾ ಹುಲ್ಲು ತರಕ್ಕೆ ಹೋದಾಗ ಶಿವನ ಭಕ್ತಿಯಿಂದ ಆರಾಧನೆ ಮಾಡ್ತಾ ಆತನನ್ನ ಗುಪ್ತ ಆರಾಧನೆ ಮಾಡ್ತಾ ಪೂಜಿಸ್ತಾ ಇದ್ದ. ಅಷ್ಟಲ್ಲದೆ ಅವನ ಭಕ್ತಿಗೂ ಶಿವನ್ ಒಲಿತಾ ಇದ್ದ. ಶಿವನ ಒಲಿದು ಅವನ ಯಾರು ಮಾದರ ಚೆನ್ನಯ್ಯನ ಅರಸಿಯರೇನಿದ್ರಲ್ಲ, ಹೆಂಡತಿಯರೇನಿದ್ರಲ್ಲ, ಅವರು ಇಟ್ಟಿರುವಂತ ನೈವೇದ್ಯವನ್ನು ಬೋನಮ್ಮನ್ನು ಸ್ವೀಕರಿಸ್ತಾ ಇದ್ದ. ಅದನ್ನು ಸ್ವೀಕರಿಸಿ ಈ ರೀತಿ ಭಕ್ತಿ ಭಾವದಿಂದ 60 ವರ್ಷಗಳ ಕಾಲ ಹೀಗೆ ಮಾದರ ಚೆನ್ನಯ್ಯ ಹಾಗೂ ಆ ಶಿವನ ನಡುವೆ ಭಕ್ತಿ ಪಾರಮ್ಯತೆಯಿಂದ ಕೂಡಿರುವಂಥದ್ದು ನಡೀತಾ ಬಂತು. ಇಲ್ಲಿವರೆಗೂ ಬಹುಶಃ ನಾನು ಕಳೆದ ತರಗತಿ ಒಳಗೆ ಹೇಳಿದ್ದೆ. ಇನ್ನ ಮುಂದಿನ ಪದ್ಯ 60ನೇ ಪದ್ಯ ಅದು ಕೂಡ ಆಗಿದೆ, ಆದ್ರೂ ಇನ್ನೊಂದ್ಸಾರಿ ನೋಡ್ಕೊಂಡು ಹೋಗೋಣ. ಇಲ್ಲಿ ಇಲ್ಲಿ ಪದ್ಯ ಕೊಟ್ಟಿರುವಂಥದ್ದು, ಹರನೊಲ್ದು ಚೆನ್ನನಂ ಮೆರವೆನಿ ದರೆಗೆಂದು ಪುರಹರಂ ಸಲೆ ಸಂತಸಂ ಬಡುತ್ತಿರಲೊಂದು ದಿವಸದೊಳು ಎಂದಿನೊಂದೊಳು ಹೊಲನಂ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕಿ. ಹೌದಾ? ಹರುಷಂ ಮಿಕ್ಕು ಬೇಗದಿಂ ಪುಲ್ಲುಗೈದು ಮೈಲನೊಳು ನೆರೆಹೇರಿ ರಾಗದಿಂ ಗಳಗಳನೆ ನಡುತರುತಂ ಮಿರೆ ಕಂಪನದ ತಾನದೊಳು ಹುಲ್ಲನ್ನೊಲವಿಂ ನೂಂಕಿ ಸೊಂಪೇರಿ ಚಿತ್ತಜಾರಿಯ ಚಿತ್ತಮಂ ಸೊಂಕಿಂ ಮನಗೆ ಬಂದನ್ ಉಮಿಸುತೆ ಕುಳಿರ್ದು ನೆನೆಯುತ್ತಿರೆ ವನಿತೆ ತಂದಂಬಳಕಮಂ ಮೆಲುನುತ್ತಿರೆ. ಈ ರೀತಿ 60 ವರ್ಷಗಳಿಂದ ತಾನು ಆ ಭಕ್ತಿ ಭಾವವನ್ನ, ಆ ಶಿವನ ಒಂದು ಆರಾಧನೆಯನ್ನ ಮುಂದುವರಿಸ್ಕೊಂಡು ಬಂದಂತ ಆತ ಹಾಗೆ ನಡ್ಕೊಂಡು ಬಂದಿತ್ತು. ದಿನ ಬೆಳಗ್ಗೆ ಎದ್ದ ತಕ್ಷಣ ಹೊಲನಂ ಹೊಲಕ್ಕೆ ಹೋಗ್ತಾ ಇದ್ದ ಅಥವಾ ಕಾಡಿಗೆ ಹೋಗ್ತಾ ಇದ್ದ, ಶಿವ ಪೂಜೆಯನ್ನು ಮಾಡ್ತಾ ಇದ್ದ. ಮಾಡಿ ಅದೇ ಹರ್ಷದಿಂದ ಬೇಗ ಹುಲ್ಲನ್ನು ಕೊಯ್ದು ಮೈಲನೊಳು ಎತ್ತಿನ ಮೇಲೆ ಹೇರ್ಕೊಂಡು ಹೆಜ್ಜೆ ಹಾಕ್ತಾ ರಾಗದಿಂದ ಗಳಗಳನೆ ನಡುತ್ತರ ಬರ್ತಾ ಇದ್ದ. ರಾಗದಿಂದ ಗಳಗಳನೆ ಬರ್ತಾ ಇದ್ದ. ಮತ್ತೆ ಆ ತನ್ನಂತ ಮೇವನ್ನ ಏನ್ ಮಾಡ್ತಾ ಇದ್ದ, ಅಲ್ಲಿ ಏನು ಕುದುರೆ ಲಾಯ ಇರ್ತಿತ್ತಲ್ಲ, ಕುದುರೆ ಕಟ್ಟುವಂತ ಸ್ಥಳಕ್ಕೆ ಹೋಗಿ ಕಂಪನದ ತಾನದಳು, ಈ ಮೇವು ಇಡುವಂಥದ್ದು ಮೊದಲು ಹಳ್ಳಿಯಾಗಿರ್ತಿದ್ವು, ಮೇವಿನ ಕೋಲಿ ಎತ್ ಕರಿತಾ ಇದ್ರು ಅದಕ್ಕೆ, ಅಥವಾ ಗ್ವಾದಾಲಿ ಎತ್ ಕರಿತಾ ಇರುವಂಥದ್ದು, ಅಥವಾ ಕಣಿಕೆ ಇಡುವಂತ ಗೂಡು ಅತ್ ಕರಿತಾ ಇರುವಂಥದ್ದು ಅಲ್ಲಿ ಇರ್ತಿತ್ತಲ್ಲ, ಅಲ್ಲಿ ಆ ಹುಲ್ಲನ್ನು ಏನ್ ಮಾಡ್ತಾ ಇದ್ದ, ಹಾಕ್ತಾ ಇದ್ದ, ಎಲ್ಲದಕ್ಕೂ ನೂಗಿಸ್ತಾ ಇದ್ದ ಅನ್ನುವಂಥದ್ದು. ಹಾಕಿ ಸೊಂಪೇರಿ ಚಿತ್ತಜಾರಿಯ ಚಿತ್ತಮಂ ಸೋಂಕಿ, ತನ್ನ ಮನಸ್ಸಿನಲ್ಲಿ ಆ ಶಿವನ ಆರಾಧನೆಯನ್ನು ಮಾಡ್ತಾ ಆ ಕುದುರೆಗಳಿಗೆ ಹುಲ್ಲನ್ನು ಹಾಕ್ತಾ ಮನೆಗೆ ಬಂದನ್ ಉಮಿಸುತೆ ಕುಳಿರ್ದು ನೆನೆಯುತ್ತಿರೆ ವನಿತೆ. ಆತನ ಬರುವುದನ್ನ ಕಾಯ್ತಾ ಇರುವಂತ ಆ ಹೆಂಡತಿ ಆತನಿಗೆ ಏನ್ ಮಾಡಿದ್ರು, ಅಂಬಕಳಂ ಮೆಲ್ಲನೆಯುತ್ತಿರೆ, ಅಂಬಕಳನ್ ಕೊಟ್ಲು. ಹೌದಾ? ಅಂಬಳಕಮ್ಮನ್ನ ಆತನಿಗೆ ಕೊಟ್ಲು. ಅಂಬಲಿ ಅಂತ ಹೇಳ್ತೀವಲ್ಲ, ಅದು ಅಂಬಳಕ ಅಂದ್ರೆ ಅಂಬಲಿಯನ್ನ ಕೊಟ್ಟು ಆತನನ್ನ ಅವನ ಹಸಿವನ್ನು ತಣಿಸುವಂಥದ್ದು. ಈ ರೀತಿ ಪ್ರಕ್ರಿಯೆ ನಡೀತಾ ಇತ್ತು. ಆತ ಹರನೊಲ್ದಿರುವಂತ ಚೆನ್ನನ್ ಮೆರೆಯುವನು ಈ ದರೆ ಒಳಗ ಮಾತನ್ನು ಹೇಳ್ತಾರಲ್ಲಿ, ಆ ಭೂಮಿಯೊಳಗ, ಆ ಪ್ರದೇಶದೊಳಗ ಆತನ ಭಕ್ತಿಯಿಂದ ಹರ ಒಲ್ದ್ಬಿಟ್ಟಿದ್ದ ಚೆನ್ನಯ್ಯನ್ಗೆ ಅನ್ನುವಂತ ವಿಚಾರವನ್ನ ಆ ಪದ್ಯ ಹೇಳತ್ತೆ. ಮುಂದಿನ ಪದ್ಯದೊಳಗೆ ನೋಡೋದಾದ್ರೆ, ಮಧುರಾಮ್ರ ರುಚಿಯಾಹ ಶಿವಲಿಂಗಮಂ ತಾಗೆ ಸುದೆಯ ಕಡು ಸವಿಯಿಂದೆ ನೂರ್ಮಡಿಸಿ ಸವಿಯಾಗೆ ಸವಿದು ದನಿವೈದಿಸದೆ ಗುರುಮೂರ್ತಿ ಯುರವನಿಸಿ ಸವಿಯುತ ಅಂಬಳಕವೆಲ್ಲಮಂ ಲವಲವಿಸಿ ಕೊಂಡನೇನೆಂಬಣ ಚೆನ್ನನೊಡನೊಂದಾಗಿ ಉಂಡನ್ ಅಭವಂ
ಸ್ವರ್ಗಮೃತಕ್ಕೆ ಪೊಸತಾಗಿ ಇರೆ ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಹರಣಾಲಯಂ ಬಕ್ಕು ಕಯಂ ಮುಗಿಯುತಂ ನಿಂದು ದೇವಾಣ್ಣ ದಿವ್ಯಾಣ್ಯ ದೇವಾಣ್ಯ ದಿವ್ಯಾಣಮ ಅಮೃತಾಣಮಂ ಬಡಿಸಿ ಓವಿ ಸವಿಸಾಲಿಡುವ ಶಾಂಕಂಗಳಂ ಬಡಿಸಿ. ಇಲ್ಲಿ ಏನಾಗತ್ತೆ ಅಂದ್ರೆ, ಈ ರೀತಿ ಮಾದರ ಚೆನ್ನಯ್ಯ ತನ್ನ ಭಕ್ತಿಯೊಳಗ ಶಿವನನ್ನು ಆರಾಧನೆ ಮಾಡ್ತಾ ಶಿವನಿಗೂ ಅಂಬಲಿಯನ್ನು ನೀಡ್ತಾ ಆತ ತನ್ನ ಬದುಕನ್ನು ನೂಗ್ತಾ ಇದ್ದ. ಹೀಗಿರ್ಬೇಕಾದ್ರ ಒಂದಿನ ಏನಾಗತ್ತೆ ಅಂದ್ರೆ, ಮಧುರ ಅಮ್ರ ರುಚಿಯಾಗದ, ಮಧುರವಾಗಿರುವಂತ ಬಹಳ ಅಮೃತದ ರುಚಿಯಾಗಿರುವಂತ ಆ ರುಚಿಯನ್ನು ಹೊಂದಿರುವಂಥದ್ದು ಅಥವಾ ಅಮ್ರ ರುಚಿಯಾಗಿರುವಂತ ಶಿವಲಿಂಗಮಂತಾಗೆ ಸುದೆಯ ಕಡು ಸವಿಯಿಂದೆ ನೂರ್ಮಡಿಸಿ ಸವಿಯಾಗಿ ಸವಿದು ಸುದೆ ಅಂದ್ರೆ ಅಮೃತಕ್ಕೆ ಸಮಾನವಾಗಿರುವಂತ ಆ ಅಂಬಳಕವನ್ನ ಶಿವಲಿಂಗಕ್ಕೆ ಅರ್ಪಿಸುವಂತ ಸಂದರ್ಭ ಅಥವಾ ಶಿವನಿಗೆ ಅರ್ಪಿಸುವಂತ ಸಂದರ್ಭ ಕಡು ಸವಿಯಿಂದೆ ಬಹಳ ರುಚಿಯಾಗಿರುವಂಥದ್ದು ನೂರ್ಮಡಿಸಿ ಸವಿಯಾಗಿ ಸವಿದು. ನೂರ್ಮಡಿ ಅಂದ್ರೆ ನೂರ್ಪಟ್ಟು ಅಂತ ಹೇಳ್ತೀವಲ್ಲ ಆ ಥರ, ನೂರ್ಪಟ್ಟಲು ಸವಿಯಾಗಿತ್ತು. ಸವಿದು ದಣಿವೆನಿಸಿದೆ ಗುರುಮೂರ್ತಿಯರ್ ಉರವಣಿಸಿ ಸವಿಯುತ ಅಂಬಳಕಮೆಲ್ಲವನ್ ಲವಲವಸಿ ಕೊಂಡನೆನೆಂಬನ ಚೆನ್ನನೊಡನೊಂದಾಗಿ ಉಂಡನ್ನಭವಂ. ಆ ರೀತಿ ಇರುವಂತಹ ಅಮೃತಕ್ಕೆ ಸಮಾನವಾಗಿರುವಂತಹ ಅಂಬಳಕವನ್ನ ಶಿವನು ಯಾರ ಜೊತೆಯಲ್ಲಿ ಕೂತ್ಕೊಂಡು ಉಂಡ ಅಂದ್ರೆ ಆ ಚೆನ್ನನೊಡನ ಒಂದಾಗಿ. ಹೌದಾ, ಆಡಂಬರದ ಅವಶ್ಯಕತೆ ಇಲ್ಲ ಇಲ್ಲಿ ಭಕ್ತಿಗೆ. ಮೃಷ್ಟಾನ್ನ ಭೋಜನ ಮಾಡಬೇಕು ಅನ್ನುವಂಥದ್ದೇನಿಲ್ಲ. ಹೌದಾ, ಏನು ದೇವ್ರನ್ನ ಹೊಲಿಸ್ಕೋಬೇಕು ಅಂತೇಳಿ ಅದೇನು ತುಪ್ಪದಿಂದ ಮಾಡಿರುವಂತ ಭಕ್ಷ್ಯಗಳು ಆಗಿರ್ಬೇಕು ಅನ್ನುವಂಥದ್ದೇನಿಲ್ಲ. ಅದು ಆತ ಭಕ್ತಿಯಿಂದ ಇರುವಂಥದ್ದು ಇರಬೇಕು, ಅವನ ಮನಸ್ಸು ಸಂತೃಪ್ತ ಭಾವದಿಂದ ಇರಬೇಕು, ಜೊತೆಗೆ ಶುಚಿಯಾಗಿರುವಂತ ಆತನ ಮನಸ್ಥಿತಿ ಇತ್ತು ಅಂದ್ರೆ ದೇವರು ಹೊಲಿಸ್ಕೊಳಕ ಕಾರಣ ಆಗ್ತತಿ ಅನ್ನುವಂಥದ್ದನ್ನು ಇಲ್ಲಿ ಮಾದರ ಚೆನ್ನೈನಿಂದ ನಾವು ಕಂಡ್ಕೋಬಹುದು. ಅವನ ಮನೆಯೊಳಗೆ ಮಾಡ್ತಿರುವಂತ ಅಂಬಲಿ ಉಂಡು ಬಿಡ್ತಾನೆ ಶಿವ. ಅಂಬಲಿಯನ್ನು ಉಂಡದ್ದು ಅದು ಹೇಗಂದ್ರ ಅದು ಅಮೃತ 100 ಪಟ್ಟಕ್ಕಿಂತಲೂ ಸವಿಯಾಗಿತ್ತು, ಅಮೃತಕ್ಕಿಂತಲೂ 100 ಪಟ್ಟು ಸವಿಯಾಗಿತ್ತು ಅನ್ನುವಂಥ ವಿಚಾರ ಇಲ್ಲಿ ಹೇಳ್ತಾನೆ. ಅಂದ್ರೆ ಆತನ ಭಕ್ತಿ, ಆತನ ಒಂದು ನಿತ್ಯ ಮಾಡ್ತಿರುವಂತ ಕರ್ಮ ಹೇಗಿರ್ಬೋದು ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕಾಗ್ತತಿ. ಹೌದಾ, ಇಲ್ಲಿ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮುಂದಿನ ಪದ್ಯದೊಳಗೆ ಬರುವಂಥದ್ದು ಚೋಳರಾಜ ಆ ದೇವರನ್ನ ಯಾವ ರೀತಿ ಕಾಣ್ತಾ ಇರ್ತಾನೆ, ದೇವರಿಗೆ ಯಾವ ರೀತಿ ವೇಟ್ ಮಾಡ್ತಾ ಇರ್ತಾನೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಉಂಡನ್ ಅಭವಂ ಅಂದ್ರೆ ಶಿವ. ಯಾರೋ ಚೆನ್ನನೊಡಗೂಡಿ ಶಿವನು ಆ ಅಂಬಳಕವನ್ನ, ಆ ಅಂಬಲಿಯನ್ನು ಉಂಟಾನೆ. ಸ್ವರ್ಗ ಮುತ್ತಕ್ಕೆ ಪಸತಾಗಿ, ಸ್ವರ್ಗ ಮತ್ತು ನರಕಕ್ಕೂ ಸ್ವರ್ಗ ಮತ್ತು ಮರ್ತ್ಯಲೋಕಕ್ಕೂ ಕೂಡ ಹೊಸತಾಗಿತ್ತು ಅನ್ನುವಂಥದ್ದನ್ನು ಎಲ್ಲದಕ್ಕೂ ಹರಡಿಬಿಟ್ಟಿತ್ತು. ಹೊಸತಾಗಿ ಅಂದ್ರ ಹರಡಿರುವಂಥದ್ದು. ಭೂಲೋಕಕ್ಕ, ಮೃತ್ಯಲೋಕಕ್ಕ, ಸ್ವರ್ಗಕ್ಕ ಎಲ್ಲ ಕಡೆ ಏನಾಗ್ಬಿಟ್ಟಿತ್ತು, ಹಬ್ಬಿತ್ತು. ಈ ರೀತಿ ಇರ್ಬೇಕಾದ್ರೆ ಇರೆ ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಅಲ್ಲೇನ್ ಮಾಡಿದಾನ ಶಿವನು, ಚೆನ್ನೈನೊಡನೆ ಅಂಬಲಿಯನ್ನು ಉಂಡಿದಾನೆ. ಅದು ಸುದ್ದಿ ಏನಾಗ್ಬಿಡ್ತು, ಎಲ್ಲ ಸ್ವರ್ಗ ಮೃತ್ಯಕ್ಕೆ ಪೊಸತಾಗಿ ಇರೆ ಈ ರೀತಿ ಆ ಸುದ್ದಿ ಹರಡಿರುವಂಥದ್ದು. ಜೊತೆಗೆ ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು, ಪ್ರತಿನಿತ್ಯ ಏನು ಚೋಳರಾಜ ರಾಜ ಅನ್ನುವಂಥದ್ದು. ಚೋಳರಾಜ ಬಂದು ಹರಣಾಲಯಂ ಬೊಕ್ಕು, ಆ ಶಿವನ ದೇವಾಲಯನ ಹೊಕ್ಕ. ಚೋಳರಾಜ ಪ್ರತಿನಿತ್ಯ ಅವನು ಆ ದೇವಾಲಯಕ್ಕೆ ಬರುವ ಹಾಗೆ ಆ ದಿನ ಬಂದ. ಕೈಯಂ ಮುಗಿಯುತಂ ನಿಂದು, ಕೈ ಮುಗಿತಾ ನಿಂತ್ಕೊಂಡ. ಯಾರೋ ಚೋಳರಾಜ ಆ ದೇವಾಲಯಕ್ಕೆ ಬಂದು ಕೈ ಮುಗಿತಾ ನಿಂತ. ದೇವಾನ್ನ ದಿವ್ಯಾನ್ಯಾಮೃತಂ ಆನಮಂ ಬಡಿಸಿ, ದೇವಾನ್ಯವಾಗಿರುವಂಥದ್ದು ದಿವ್ಯಾಮೃತವಾಗಿರುವಂಥದ್ದನ್ನ ಅಲ್ಲಿ ಬಡಿಸಿದ. ಓವಿ ಸವಿ ಸಾಲಿಡುವ ಶಾಕಂಗಳಂ ಬಡಿಸಿ. ಓವಿ ಅಂದ್ರ ಉಪಚರಿಸುತ್ತಾ ಅನ್ನುವಂಥ ರೀತಿಯೊಳಗೆ ದೇವಾನ್ಯ ದಿವ್ಯಾನ್ನ ಅಮೃತ ಸಮಾನವಾಗಿರುವಂಥದ್ದು ಅಮೃತವನ್ನ ಅಲ್ಲಿ ಏನ್ ಮಾಡಿದ, ಬಡಿಸಿದ ಅನ್ನುವಂಥ ರೀತಿ ಒಳಗೆ
ದಿವ್ಯನ್ನವಂ ಅಮೃತಾನಮಂ ಬಡಿಸಿ ಓವಿ ಸವಿಸಾಲಿಡುವ ಶಾಕಂಗಳಂ ಬಡಿಸಿ. ಆ ರೀತಿಯಾಗಿರುವಂತಹ ಆಹಾರದ ಪರಿಕರಗಳನ್ನು ಮಾಡಿಸಿದ್ದ. ದಿವ್ಯಾಮೃತವನ್ನು ಮಾಡಿಸಿ ಅಲ್ಲಿ ನೈವೇದ್ಯವಾಗಿ ದೇವರ ಮುಂದೆ ಇಟ್ಟಿಸಿದ ಅನ್ನುವಂಥದ್ದನ್ನು. ಮುಂದೆ ಬಡಿಸಿದ. ಏನೇನಿತ್ತು ಅನ್ನುವಂಥದ್ದನ್ನು ಆ ಶಿವನ ಗುಡಿಯಲ್ಲಿ ಶಿವನಿಗಾಗಿ ಏನೇನಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ, ಗಮನಿಸ್ತಾ ಹೋಗ್ತಾ ಇರಿ. ಹಪ್ಪಳಂ ಹಪ್ಪಳಂ ಚಲುಪಾಲ ಗಟ್ಟಗಳನ್ನಲ್ಲಲ್ಲಿ ತುಪ್ಪಂ ಕೆನೆ ಮೊಸರ್ ಸಕ್ಕರೆಯನ್ನಲ್ಲಲ್ಲಿ ಬಡಿಸಿ ಹೆರಸಾರುತಂ ಜವನಿಕೆಯನ್ನೊರೆಸಿ ಮೃಡನೆ ಆರೈಯಂದು ನಲವಿಂ ನಮಸ್ಕರಿಸಿ ಹರನಲ್ಲಿ ಏನುವಂ ಮುಟ್ಟದಾರಯ್ಯದಿರೆ ಪರಕಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೋಟನ ಜವನಿಕೆಯನ್ನೊರೆಸಿ ಕಾನುತಂ ಕೆಟ್ಟ ನಿಂತೆ ಕಾಯುತ ಎಣ್ಣುತಲ್ ಉರವಣಿಸುತಂ ಕಿತ್ತ ಅಲಗ ನೆತ್ತಿ ಕೊಂಡಮಂ ಕೊರಳಲಿ ಒತ್ತಿ ಹೊಡುತ್ತಿರಲು ಶಂಕರಂ ಕಂಡಲ್ಲಿ ಅನ್ನುವಂಥದ್ದು. ಇಲ್ಲಿ ಆ ಪದ್ಯದ ಭಾವವನ್ನು ಹೇಳುವಂಥದ್ದು ಏನು ಅಂದ್ರೆ, ಏನೇನಿಟ್ಟಿದ್ದ ಆ ದೇವಾಲಯಕ್ಕೆ ಬಂದು ಆ ದೇವರ ಮುಂದೆ, ಆ ಶಿವಲಿಂಗದ ಮುಂದೆ ಏನೇನಿಟ್ಟಿದ್ದ? ಹಪ್ಪಳ ಇಟ್ಟಿದ್ದ, ಚಿಲುಪಾಲ ಅಂದ್ರೆ ಕೆನೆ ಭರಿತವಾದಂತ ಹಾಲು, ಈ ಪಾಕೆಟ್ ಹಾಲಲ್ಲ, ಕೆನೆ ಭರಿತವಾಗಿರುವಂತಹ ಹಾಲನ್ನ, ಹೌದಾ, ಇಟ್ಟಿರುವಂಥದ್ದು. ಗಟ್ಟಗಳನ್ನಲ್ಲಲ್ಲಿ ಮಣ್ಣಿನ ಪಾತ್ರೆ ಒಳಗೆ ಏನ್ ಮಾಡಿಬಿಟ್ಟಿದ್ದ, ಕೆನೆ ಹಾಲು ಹಾಕಿಬಿಟ್ಟಿದ್ದ, ಹಪ್ಪಳವನ್ನು ಇಟ್ಟಿದ್ದ, ತುಪ್ಪವನ್ನು ಹಾಕಿಟ್ಟಿದ್ದ, ಕೆನೆ ಮೊಸರು, ಹೌದಾ, ಮೊಸರು ಅನ್ನುವಂಥದ್ದು ಅಷ್ಟೇ. ಕೆನೆ ಮೊಸರು ಅನ್ನುವಂಥದ್ದು ಇವಾಗ ನೀವು ನೋಡೋಕ್ಕಾಗೋದು, ಸಿಗುವುದಿಲ್ಲ. ಮೊದಲಿತ್ತು, ಹಳೆ ಒಳಗೆ ಮಾಡ್ತಿದ್ರು, ಬಹಳ ರುಚಿಕರವಾಗಿರುವಂಥದ್ದು ಇರ್ತಿತ್ತು. ರೈಟ್. ಏನಿಟ್ಟಲ್ಲಿ? ಹಪ್ಪಳ, ಕೆನೆ ಹಾಲು, ತುಪ್ಪ, ಕೆನೆ ಮೊಸರು, ಸಕ್ಕರೆ, ತುಪ್ಪ, ಕೆನೆ ಮೊಸರು, ಹಪ್ಪಳ, ಹಾಲು, ಈ ಎಲ್ಲವನ್ನ ಅಲ್ಲಿ ಒಂದು ಮಣ್ಣಿನ ಪಾತ್ರೆ ಒಳಗೆ ಹಾಕಿ ಎಲ್ಲ ಶಿವನ ಮುಂದೆ ಅರ್ಪಿಸ್ತಾನೆ. ಬಡಿಸಿ ಹೆರಸಾರುತಂ ಜವನಿಕೆಯನ್ನೊರಸಿ, ಎಲ್ಲವನ್ನ ಆ ದೇವ್ರ ಮುಂದಿಟ್ಟು ಆತ ಕೈ ಮುಗಿತಾ ಏನ್ ಮಾಡ್ತಾನೆ? ಹಿಂದಕ್ಕೆ ಸರಿದು, ಹೆರಸಾರುತಂ ಅಂದ್ರೆ ಹಿಂದೆ ಸರಿಯೋದು. ಬಡಿಸಿ ಹೆರಸಾರುತಂ ಜವನಿಕೆಯನ್ನೊರಸಿ, ಜವನಿಕೆ ಅಂದ್ರೆ ಪರದೆ. ಆ ದೇವರು ಬಂದು ಅದನ್ನ ಆತ ಆದೆ ಮಾಡ್ಬೇಕಾದ್ರೆ, ಅದನ್ನ ಉಣ್ಬೇಕಾದ್ರೆ ನೋಡ್ಬಾರ್ದು ಅನ್ನುವಂಥ ರೀತಿ ಒಳಗ ಒಂದು ಪರದೆಯನ್ನ ಎಳಿತಾನೆ. ಒಂದು ಪರದೆಯನ್ನ ಏನ್ ಮಾಡ್ತಾನೆ? ಎಳಿತಾನ. ಜವನಿಕೆ ಅಂದ್ರೆ ಪರದೆಯನ್ನು ಸರಿಸಿ ಅಥವಾ ಪರದೆಯನ್ನ ಸರಿಸಿದ. ಮೃಡನೆ ಆರನೆಂದು ನಲವಿಂ ನಮಸ್ಕರಿಸಿ. ಮೃಡನೆ ಏನಾಯ್ತು? ಇನ್ನ ಶಿವ ಬಂದು ಅದನ್ನ ಪಡ್ಕೊಳ್ತಾನೆ ಅಂತ ಹೇಳಿ ಆರೇಯನೆಂದು, ಆರೇನು ಅಂದ್ರೆ ಬಂದು ಆತ ಪಡ್ಕೊಂಡು ಹೋಗ್ತಾನೆ, ಹುಡ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಮೃಡನೆ ಆರಯ್ಯನೆಂದು ನಲವಿಂ ನಮಸ್ಕರಿಸಿ, ಶಿವನ ಅದನ್ನು ಬಂದು ಉಣ್ತಾನೆ ಅಂತ ಹೇಳಿ ನಮಸ್ಕರಿಸಿ ಆತ ಪರದೆಯನ್ನು ಸರಿಸಿ ನಿಂತ್ಕೊಂಡಿದ್ದ. ಹರನಲ್ಲಿ ಏನು ಮುಟ್ಟದಾರ ಇದ್ದೀರೆ? ಅಲ್ಲಿ ಶಿವ, ಹರ ಅಂದ್ರೆ ಶಿವನು, ಶಿವ ಬಂದು ಏನು ಮುಟ್ಟದೆ ಇರುವಂತಹದ್ದನ್ನು ನೋಡ್ತಾನೆ. ಮುಂದೆ ಶಿವ ಅದನ್ನ ಏನು ಮುಟ್ಟೋದೇ ಇಲ್ಲ. ಮುಟ್ಟದಾದಿರೆ ಪರಿಕಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೊಟ್ಟನ ಜವನಿಕೆಯನ್ನು ರಸರಿಸಿ. ಅಲ್ಲಿ ಏನು ಇಟ್ಟಿರುವಂತ ಉಪಚರಿಸಕ್ಕೆ ಏನ್ ಇಟ್ಟಿದ್ರಲ್ಲ, ಅದನ್ನ ಯಾವುದನ್ನು ಮುಟ್ಟದೇ ಇರುವಂತದ್ದನ್ನು ಕಂಡಂತ ಈತ ತೊಟ್ಟನ ಆಗಲೇ ಜವನಿಕೆಯನ್ನು ಹೊರಸರಿಸಿ ಅದನ್ನು ಪರೀಕ್ಷಕ್ಕೂ ಬರಲಿಲ್ಲ, ವಾಸಿಸದೆ ಬರಲಿಲ್ಲ, ಲೆಕ್ಕಿಸದೆ ಬರಲಿಲ್ಲ, ಸುಮ್ಮನಿದ್ನಲ್ಲ. ವೇಟ್ ಮಾಡಿದ 2 ನಿಮಿಷ 10 ನಿಮಿಷ ವೇಟ್ ಮಾಡಿ ಎಲ್ಲವನ್ನ ಪಡ್ಕೊಂಡಿದ್ದಾನೋ ಅಥವಾ ಅದನ್ನ ಉಂಡಿದಾರೋ ಹೇಗೋ ಅನ್ನೋಂಥ ರೀತಿ ಒಳಗ ಶಿವನ್ ಅದನ್ನು ಉಂಡ್ಬಿಟ್ಟಾನೋ ಏನೋ ಅನ್ನೋಂಥ ರೀತಿ ಒಳಗ ಆತ ಆ ಕ್ಷಣವೇ ಏನಾಗತ್ತೆ, ಜವನಿಕೆಯನ್ನು ಸರಿಸಿ, ಅದೇನ್ ಪರದೆಯನ್ನ ಹಾಕಿದ್ದಲ್ಲ ಅದನ್ನು ಮತ್ತೆ ಸರಿಸಿ ನೋಡ್ತಾನೆ.
ಒಂದ್ಸರಿ ಮುಚ್ಚುರುವಾಗಿ ಸರಿಸಿದ್ದಲ್ಲ, ಅದನ್ನ ಮತ್ತೆ ಒಳ್ಳೆ ಓಪನ್ ಮಾಡಿ ನೋಡ್ತಾನೆ. ಜವನಿಕೆಯನ್ನು ಸರಿಸಿ ಕಾಣುತ್ತಂ, ನೋಡ್ತಾನೆ, ಶಿವನು ಇಲ್ಲ, ಏನೂ ಇಲ್ಲ ಅಲ್ಲಿ. ಶಿವ ಬಂದೇ ಇಲ್ಲ, ಅವನು ಪ್ರತ್ಯಕ್ಷ ಆಗೇ ಇಲ್ಲ, ಅಥವಾ ಅದನ್ನು ಉಂಡೇ ಇಲ್ಲ, ಹಂಗೆ ಇತ್ತು. ಅವನಿಗಿಟ್ಟಿರುವಂತ ಬೋನ ಅನ್ನುವಂಥದ್ದು ಏನಿದೆಯಲ್ಲ, ನೈವೇದ್ಯ ಅನ್ನುವಂಥದ್ದು ಏನಿದೆಯಲ್ಲ, ಅದನ್ನು ಶಿವ ಪಡೆದೇ ಇಲ್ಲ, ಹಾಗೆ ಇರುವಂಥದ್ದು. ಇವನಿಗೆ ಒಂಥರ ಆಶ್ಚರ್ಯ, ಶಿವನ್ ಉಣ್ಕೊಂಡು ಹೋಗವನಲ್ಲ, ಯಾಕೆ ಉಂಡಿಲ್ಲ? ಕೆಟ್ಟೆನಿಂತೆ ಕೆಟ್ಟೆನ್ ಇಂತೆ ಕಾಯುತ್ತ ಎನ್ನು ತರುವನಿಸುತ್ತಂ ಕಿತ್ತ ಅಲಗನೆತ್ತಿಕೊಂಡನಂ ಕೊರಳಲಿ ಅನ್ನುವಂಥದ್ದು. ನಾನು ಇಲ್ಲಿ ನಿಂತ್ಕೊಂಡು ಕೆಟ್ಬಿಟ್ಟೆ, ನಾನು ಶಿವ ಬರ್ತಾನೆ, ಅದನ್ನ ಅನುಭವಿಸ್ತಾನೆ, ಪಡ್ಕೊಳ್ತಾನೆ ಅನ್ನುವಂಥ ವಿಚಾರದೊಳಗೆ ನಾನು ನಿಂತ್ಕೊಂಡು ತಪ್ಪು ಮಾಡಿದೆ. ಶಿವನ್ ಬರ್ತಾ ಇಲ್ಲ, ಶಿವನ್ ಬರ್ತಾ ಇಲ್ಲ, ಕೆಟ್ಟೆ ನಾನು ಇಲ್ಲಿ ನಿಂತ್ಕೊಂಡು ಅಂತ ಅನ್ಕೊಂಡು ಕಿತ್ತ ಅಲಗನೆತ್ತಿಕೊಂಡನಂ ಕೊಂಡಮಂ ಕೊರಳಲಿ. ಅಲಗು ಅಂದ್ರೆ ಕತ್ತಿ, ಕತ್ತಿಯನ್ನು ಎತ್ಕೊಂಡು ಇನ್ನೇನು ಆ ಕೊರಳನ್ನು ಹೊಡ್ಕೋಬೇಕಾಗಿತ್ತು, ತಲೆಯನ್ನು ಹೊಡ್ಕೋಬೇಕು ಅಂತೇಳಿ ಒತ್ತಿ ಹೊಡುತ್ತಿರಲು ಶಂಕರನಂ ಕಂಡಲ್ಲಿ. ಇನ್ನೇನ್ ಖಡ್ಗ ತಗೊಂಡು ಆ ಚೋಳರಾಜನ್ ತನ್ನನ್ನು ತಾನು ಸಮರ್ಸ್ಕೊಳ್ಬೇಕು ಅನ್ನುವಂಥ ರೀತಿ ಒಳಗ ಶಿವನು ಪ್ರತ್ಯಕ್ಷನಾಗ್ಬಿಟ್ಟ. ಶಿವ ಏನಾದ? ಪ್ರತ್ಯಕ್ಷ ಆದ. ಮುಂದೇನಾಯ್ತು? ಶಿವ ಪ್ರತ್ಯಕ್ಷ ಆದ, ಮುಂದೇನಾಯ್ತು? ಓಹೋ, ವಿಚಾರಮಿಲ್ಲದೆ ಇಂತು ಮಾಡ್ಪರೆ. ಅವನು ಶಿವನಾಗಿರುವಂಥವನು ಶಂಕರ ಪ್ರಶ್ನೆ ಮಾಡ್ತಾನ, ಏನು ವಿಚಾರ ಇಲ್ದನ ಹಿಂಗ್ ಮಾಡ್ಕೊಳ್ಳೋದನ್ನ ಅಂತ ಹೇಳ್ತಾನೆ. ಮಾಡ್ಪಾರೆ ಅಂದ್ರೆ ಮಾಡ್ಕೊಳ್ಳೋದು. ಏನ್ ಮಾಡ್ಕೊಳ್ತಾ ಇದ್ದಾನಾತ ಚೋಳರಾಜ? ತನ್ನನ್ನು ತಾನು ಸಂಹರಿಸ್ಕೊಳ್ತಾ ಇದ್ದಾನೆ. ಏನು ಖಡ್ಗದಿಂದ ಅಲಗನ್ನೆತ್ತಿಕೊಂಡು ತನ್ನ ಕೊರಳನ್ನ ಬಗಿತಾ ಇದ್ದಾನೆ. ಅದಕ್ಕ ಶಿವನ್ ಬಂದು ಹೇಳ್ತಾನ, ಓಹೋ ವಿಚಾರಮಿಲ್ಲದೆ ಇಂತು ಮಾಡ್ಪರೆ. ಏನು ಹಂಗ ಏನು ವಿಚಾರ ಮಾಡ್ದಲ್ಲ ಹಿಂಗ್ ಮಾಡ್ಕೊಳ್ಳೋದ? ಹೇಳ್ತಾರ ನೋಡ್, ಬೈದಲ್ಲ, ಏನ್ ಬುದ್ಧಿಗಿದ್ದು ಐತಿಲ್ಲ ನನಗೆ, ಏನು ವಿಚಾರ ಮಾಡ್ಬೇಕಲ್ಲ, ಹಂಗ ನೀನ್ ಇದನ್ ಮಾಡ್ಬಿಟ್ರೆ ಹೆಂಗತ್ ಹೇಳಿ ಅನ್ನೋದಿಲ್ಲ, ಆತರ ಶಿವನು ಹೇಳ್ತಾನ, ಓಹೋ ವಿಚಾರಮಿಲ್ಲದೆ ಇಂತು ಮಾಡ್ಪಾರೆ. ಅವಾಗ ಆಹಾ ನಿಮ್ಮರಸು ತನವೆಮ್ಮಲ್ಲಿ ಮಾಡ್ಪರೆ, ಕಂಡಯ್ಯ ಚೋಳ ನಿನಗಿನಿತು ಸೈರಣೆ ಇಲ್ಲ. ನೀವು ನಿಮ್ಮ ಅಲ್ಲಿ ಒಂದು ಪ್ರಶ್ನೆ ಮಾಡುವಂಥದ್ದು, ಆಹಾ ನಿಮ್ಮ ಅರಸುತನ ಎಮ್ಮಲ್ಲಿ ಮಾಡ್ಪರೆ. ನೀನ್ ಈ ತರ ಅಲಗನ್ನೆತ್ತಿ ನೀನು ಕೊಡ್ತಾ ಇದ್ದೀಯಲ್ಲ, ಜೀವವನ್ನು ಅರ್ಪಿಸ್ತಾ ಇದ್ದೀಯಲ್ಲ, ನಿಮ್ಮ ಅರಸುತನದೊಳಗೆ ಈ ತರ ಮಾಡ್ತಾರೇನು ಅಂತ ಕೇಳ್ತಾರ ಅವರು. ಶಿವನ್ಗೆ ಪ್ರಶ್ನಿಸ್ತಾನ ಅವನಿಗೆ, ಚೋಳನ್. ಅರಸು ರಾಜನಾದಂಥವನು, ದೊರೆಯಾದಂಥವನು, ಸಾಮ್ರಾಟನಾಗಿರುವಂಥವನು, ತನ್ನನ್ನು ತಾನು ಎಂದಾದ್ರೂ ಸಾಯುವುದಕ್ಕೆ ಅನಿ ಆಗ್ತಾನೇನು? ಹೋರಾಟ ಮನೋಭಾವ ಇರುತ್ತೆ ಅವನಲ್ಲಿ, ಹೋರಾಡ್ತಾನೆ, ಯುದ್ಧ ಭೂಮಿಯಲ್ಲೇ ತನ್ನ ಪ್ರಾಣವನ್ನು ಅರ್ಪಿಸ್ತಾನೆ ವಿನಃ ಈ ಹೇಳಿ ತರ ಮಾಡೋದಿಲ್ಲ ಅನ್ನುವಂಥ ಮಾತುಗಳು ಹೇಗೆ ಬರ್ತಾವಲ್ಲ, ಅದಕ್ಕೆ ಅಲ್ಲಿ ಪ್ರಶ್ನಿಸ್ತಾನೆ. ನಿಮ್ಮ ಅರಸು ಮನೆತನದಲ್ಲಿ ಈ ತರ ಮಾಡ್ತಾರೆ ಏನೋ ಅಂತೇಳಿ ಕೇಳಿ, ಕಂಡಯ್ಯ ಚೋಳ ನಿನಗಿನಿತು ಸೈರಣೆ ಇಲ್ಲ. ನೋಡು ಚೋಳ, ನೋಡು ಚೋಳರಾಜ, ಚೋಳ ಅಂದ್ರ ಚೋಳ ರಾಜಮಂತನದು, ದೊರೆ ಅವನು ಚೋಳ, ಕರಿಕಾಳ ಚೋಳ ಅನ್ನುವಂಥವ್ನು. ಆತನಿಗೆ ಹೇಳ್ತಾನೆ, ನೋಡು ಚೋಳ, ನಿನಗಿನತ್ತು ಸೈರಣೆ ಇಲ್ಲ, ನಿನಗೊಟ್ಟ ಸಮಾಧಾನ ಅನ್ನುವಂಥದ್ದಿಲ್ಲ, ತಾಳ್ಮೆ ಅನ್ನುವಂಥದ್ದಿಲ್ಲ ನಿನಗ. ಈಗೇನು ನೀನು ಕೊರಳನ್ನು ಅರ್ಪಿಸ್ತಾ ಇದ್ದೀಯಲ್ಲ, ಅದಕ್ಕೆ ಯಾವುದು ಅಲಗನೆತ್ತಿ ಹೊಡ್ಕೊಳ್ತಾ ಇದ್ದೀಯಲ್ಲ, ನಿಮ್ಮ ಅರಸು ಮನೆತನದೊಳಗೆ ಹಿಂಗೈತಾ? ನೀನು ಹಿಂಗೆ ಮಾಡೋದು ಸರಿನಾ? ನಿನಗೆ ಸ್ವಲ್ಪ ಆದ್ರೂ ಸೈರಣೆ ಅನ್ನುವಂಥ, ತಾಳ್ಮೆ ಅನ್ನುವಂಥದ್ದು ಇದೆಯಾ? ಸೈರಣೆ ಅಂದ್ರೆ ತಾಳ್ಮೆ. ಹೇಳ್ತಾನೆ, ನಿನಗೆ ಸ್ವಲ್ಪ ಆದ್ರೂ ತಾಳ್ಮೆ ಇದೆಯಾ? ಉಂಡೆವಾ ಚೆನ್ನ ನೋಡೆಮೆಂದು ಹಸಿವಿಲ್ಲ, ಕೇಳ್ ಅಂಬಳಕದ ಸವಿ ಅದೇನೇನೆನ್ಪನ್. ಹೇಳ್ತಾನ ಶಿವ, ಇಲ್ಲ ಇವತ್ತು ಏನಾಗ್ಬಿಡ್ತು ಅಂದ್ರೆ, ನಾನು ಚೆನ್ನೈನ ಮನೆಯೊಳಗೆ ಉಂಡ್ಬಿಟ್ಟೆ, ಇವತ್ತು ಚೆನ್ನೈನ ಜೊತೆಯಲ್ಲಿ ಉಂಡ್ಬಿಟ್ಟೆ. ಉಂಡೆವಾ ಚೆನ್ನ ನೋಡನೆಮಗಿಂದು ಹಸಿವಿಲ್ಲ. ನಾನು ಆ ಮಾದರ ಚೆನ್ನೈನ ಮನೆಯಲ್ಲಿ ಉಂಡ್ಬಿಟ್ಟಿದ್ದೀನಿ, ನನಗಿವತ್ತು ಹಸಿವಿಲ್ಲ. ಕೇಳಂಬಳಕದ ಸವಿ ಎದೇನೆಂದಪೆನೆಂ. ಕೇಳು, ಅಂಬಳಕ ಅಂದ್ರೆ ಅಂಬ್ಲಿ, ಅಂಬ್ಲಿ ಸವಿ ಅದು ಏನೋ ಹೇಳಪ್ಪ ನಿನಗ, ಅಷ್ಟು ಸವಿಯಾಗಿತ್ತು ಅನ್ನುವಂಥ ಮಾತು. ನೋಡಿ ಇಲ್ಲಿ ಗಮನಿಸ್ಬೇಕು, ಶಿವ ಹೇಳ್ತಾ ಇದ್ದಾನೆ, ಕೇಳಂಬಳಕದ ಸವಿ ಅದೇನೆಂತ ಅನ್ನುವಂಥ ಮಾತನ್ನು ಹೇಳ್ತಾನೆ. ಕೇಳಿಲಿ, ಮಾದರ ಚೆನ್ನಾಗಿ ನೋಡಿ, ನಾನು
ಆ ಅಂಬಲಿಯನ್ನು ಸವಿದ್ಬಿಟ್ಟೆ, ಅದ್ರ ಸವಿ, ಅದ್ರ ರುಚಿ ಅಂತದು ಏನು ಅಂತ ಹೇಳಿದಲ್ಲ. ಈ ರಾಜನಾಗಿರುವಂತ ಚೋಳ ರಾಜನಿಗೆ ಏನ್ ಅನ್ಸಿರ್ಬಾರ್ದು, ಅಲ್ಲಿ ಕೆನೆ ಹಾಲು ಇಟ್ಕೊಂಡ್ ಕೂತದಾನ, ಕೆನೆ ಮೊಸರನ್ನ ಇಟ್ಕೊಂಡ್ ಕೂತ್ಕೊಂಡಾನ, ಹಪ್ಪಳ, ತುಪ್ಪ, ಸಕ್ಕರೆ, ಆ ಆತ ಸೇವನೆ ಮಾಡೋದು ಯಾರಿಗೆ ಕಾಣ್ಬರ್ತು ಅಂತ ಪರದೆ ಸರಿಸ್ತಾ ಇದ್ದಾನೆ. ಇದನ್ನೆಲ್ಲ ಶಾಖಭೋಗಂ ಏನದು ಶಾಕಂಗಳ ಮತ್ತೆ ಹೇಳ್ತಾ ಬಿಸಿ ಬಿಸಿ ಆಗಿರುವಂಥದ್ದನ್ನ ಇಟ್ಕೊಂಡು ಮಾಡ್ಕೊಂಡು ಕುತ್ಕೊಳ್ಳುವಂತಿರುವಂಥದ್ದು. ಶಿವನು ಯಾವನೋ ಒಂದು, ಇಲ್ಲಿ ಜಾತಿ ಇಂಪಾರ್ಟೆಂಟ್ ಆಗೋದಿಲ್ಲ, ಇರೋದ ಪೂರ್ತಿ ಜಾತಿ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಿರುವಂಥದ್ದು. ಅವನಿಗೆ ಅನ್ಸುತ್ತೆ, ಯಾರೋ ಮಾದರ ಚೆನ್ನಯ್ಯ ಅನ್ನುವಂಥವನು ನನ್ನ ಅರಮನೆಯ ಕುದುರೆಗಳಿಗೆ ಹುಲ್ಲು ತಂದು ಹಾಕುವಂಥವನು, ಆತನ ಜೊತೆಗೂಡಿ ಈತ ಅಂಬಳಕವನ್ನು ಸೈದು ಬಂದಾನಂದ್ರೆ ಅವನೆಂತ ಭಕ್ತನಿರಬಾರ್ದು, ಅವನೆಂತ ಭಕ್ತ, ಅವನ ಭಕ್ತಿ ಅಂತದ್ದು, ಅವನ ಭಕ್ತಿ ಮುಂದೆ ನಾನೇನೋ ಅಲ್ಲ ಅನ್ನುವಂಥ ರೀತಿಯಲ್ಲಿ ಈತನ ಮನಸ್ಥಿತಿ ಆಶ್ಚರ್ಯವನ್ನು ಉಂಟು ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದ್ರಾಗ ಹೇಳ್ತದಾನು, ಏನ್ ಅಂಬಳಕ, ಏನ್ ಅಂಬ್ಲಿ ಸವಿ ಅದು, ಅದೇನು ಹೇಳ್ತಾರ ನೋಡಿ, ಏನ್ ಭಾರಿ ರುಚಿ ಆಗಿತ್ರಿ, ಅದನ್ನ ಏನ್ ಹೇಳುವಂಗಿಲ್ಲ ಅಂತೇಳಿ ಹೇಳ್ತಿರ್ತಾರ. ಇನ್ನೊಂದು ರೀತಿನೂ ಆ ಮಾತಿನೊಳಗೆ ಎರಡು ರೀತಿಯಾದಂತ, ಒಂದು ಧನಾತ್ಮಕವಾದಂತ ವಿಚಾರ, ಇನ್ನೊಂದು ಋಣಾತ್ಮಕವಾಗಿರುವಂಥದ್ದು. ಅವನ ಬಗ್ಗೆ ಏನ್ ಹೇಳಿದ್ರು ಕಡಿಮೆ ಬಿಡ್ರಿ ಅಂತ ಒಂದ್ ರೀತಿ ಹೇಳ್ತಿರ್ತಾರ, ಅವನ ಬಗ್ಗೆ ಏನ್ ಹೇಳೋದೈತ್ರಿ ಅಂತ ಹೇಳ್ತಿರ್ತಾರ, ಅವ್ನ ನೆಗೆಟಿವ್ ಪಾರ್ಟ್ ವಿಚಾರಗಳನ್ನು ಹೇಳುವಂಥದ್ದು. ಆ ರೀತಿ ಏನದು ಅಮೃತಕ್ಕೆ ಸಮಾನವಾಗಿರುವಂಥದ್ದು, ಅಂಬಳಕ ಸಮಾನ ಸವಿಯಾಗಿತ್ತು ಅನ್ನುವಂಥ ರೀತಿಯನ್ನು ಹೇಳಿದಾಗ, ಚೋಳಾದಿಗಳು ಪಡೆಯರೆನೆಂದು ಬನ್ನಿಪೆಂ ಹೇಳ್ತಾನೆ ನೋಡೋಣ. ಚೋಳಾದಿಗಳು ಪಡೆಯರೆನೆಂದು ಬನ್ನಿಪೆಂ ಎಂದು ಶಿವನ ಲಿಂಗದೋಳು ಪುಗಲು ಕಾಣುತಂ ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತಂ ಬೆರಗಾಗಿ ಬೆಂಡಾಗಿ ಚನ್ನನಂ ಚಿಂತಿಸುತ್ತೆ ಕರಿಗೊರಲಿಂತು ಉಂಬರೆ ಎನ್ನ ಹುರುಡಿಸುತ್ತೆ. ಸ್ವಾಭಾವಿಕ ಅಲ್ಲ, ಮನುಷ್ಯನಿಗೆ ಆಗುವಂಥದ್ದು ಸ್ವಾಭಾವಿಕ. ಆ ರೀತಿ ಶಿವ ಏನು ಬಣ್ಣಿಸ್ಬಿಟ್ಟಲ್ಲ, ಬನ್ನಿಪೆಂ ಅಂದ್ರೆ ಬನ್ನಿಸೋದು. ಚೋಳಾದಿಗಳು ಪಡೆಯರನೆಂದು ಬನ್ನಿಪೆಂ, ಚೋಳಾದಿಗಳು ಪಡೆಯರನಂದ್ರೆ ಸಮಾನವಾಗಿರುವಂಥವ್ರನ್ನ ಬನ್ನಿಸ್ತಾ ಇರುವಂಥದ್ದು ಎಂದು ಶಿವನ ಲಿಂಗದೊಳು ಪುಗಲು ಕಾಣುತ್ತಂ. ಶಿವ ಏನ್ ಮಾಡ್ಬಿಟ್ಟ, ಲಿಂಗದೊಳಗೆ ಹೋದ. ಅದ್ರೆ ನೋಡ್ತಾ ನಿಂತ್ಕೊಂಡಂತ ಈತ ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತ್ತಂ. ಕೌತುಕ ಅಂದ್ರೆ ಆಶ್ಚರ್ಯ. ಅಲ್ಲಿ ಚೋಳ ಏನ್ ಮಾಡ್ತಾ ಇದ್ದ, ಆಶ್ಚರ್ಯದಿಂದ ನೋಡ್ತಾ ಇದ್ದ. ಏನು ಆಶ್ಚರ್ಯ ಇದು, ನಾನೊಬ್ಬ ರಾಜನು ಇಷ್ಟು ರೀತಿಯಾದಂತ ಮೃಷ್ಟಾನ್ನ ಭೋಜನ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕೂತಿದ್ದೀನಿ, ಆದ್ರೂ ಶಿವ ಬಂದು ಸೇವಿಸ್ಲಿಲ್ಲ. ಒಂದು ಅಂಬ್ಲಿ ಕುಡಿದಿರುವಂತ ಆತ ಎಷ್ಟು ಸವಿಯಾಗಿತ್ತು ಅಂತ ಹೇಳ್ತಾನೆ. ಏನಿದು, ಎಂತ ಆಶ್ಚರ್ಯ ಇದು ಅಂತೇಳಿ ಮಿಕ್ಕು ನೋಡುತ್ತಂ, ಬಿಟ್ಟು ಕಣ್ಣು ಬಿಡದೆ ನೋಡೋದು ಅಂತ ಹೇಳ್ತಾರಲ್ಲ, ಬಿಟ್ಟು ಬಿಡದೆ ನೋಡೋದು. ಅಲ್ಲೇ ಆತನನ್ನ ಆ ಲಿಂಗದೊಳಗೆ ಏನ್ ಕಾಣುತ್ತಾ ಹೋದ್ನಲ್ಲ, ಅದನ್ನ ನೋಡ್ತಾ ನಿಂತ್ಕೊಂಡ್ಬಿಟ್ಟ. ಬೆರಗಾಗಿ ಬೆಂಡಾಗಿ ಚನ್ನನಂ ಚಿಂತಿಸುತ್ತೆ. ಬೆರಗಾಗ್ಬಿಟ್ಟ, ಬೆಂಡಾದ, ಚನ್ನನ ಬಗ್ಗೆ ವಿಚಾರ ಮಾಡ್ತಾ ಇದ್ದ, ಮಾದರ ಚನ್ನನ ಬಗ್ಗೆ ವಿಚಾರಿಸ್ತಾ ಇದ್ದ. ಏನು ಅಂತ ಭಕ್ತನಾವತ್ತು, ನನ್ನನ್ನು ಮೀರಿಸಿರುವಂತ ಭಕ್ತನಾಗ್ಬಿಟ್ಟಲ್ಲ ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಕರಿಗೊರಲಿನಿಗೆಂತು ಉಂಬರೆ ಎಂದು ಹುರುಡಿಸುತ್ತೆ. ಕರಿಗೊರಲ ನಿಂತು ಉಂಬರೆ ಎಂದು ಹುರುಡಿಸುತ್ತೆ. ಕರಿಗೋರಲ್ ಅಂದ್ರೆ ನೀಲಕಂಠ ಅನ್ನುವಂಥದ್ದು. ನೀಲಕಂಠ ಏನ್ ಮಾಡಿದ, ಇವತ್ತು ಮಾದರ ಚೆನ್ನನ ಜೊತೆ ಉಂಡ್ರ ಅಂತೇಳಿ ಹುರುಡಿಸುತ್ತೆ. ಅಂದ್ರೆ ಹೊಟ್ಟೆ ಕಿಚ್ಚು ಪಡ್ತಾ, ಮಾದರ ಚೆನ್ನನ ಜೊತೆ ಉಂಡ್ಕೊಂಡ್ಬಿಟ್ರ ಅನ್ನುವಂಥದ್ದು. ಹೊಟ್ಟೆ ಕಿಚ್ಚಂದ್ರೆ ಅವನ ಜೊತೆ ಯಾಕೆ ಉಂಡ ಅನ್ನುವಂಥದ್ದು ಹೊಟ್ಟೆ ಕಿಚ್ಚಲ್ಲ, ಅವ್ನು ನನ್ಗಿಂತಲೂ ಭಕ್ತಿಯೊಳಗೆ ಭಿನ್ನವಾಗಿದ್ದಾನಲ್ಲ ಅನ್ನುವಂಥ ಒಂದು ಹೊಟ್ಟೆ ಕಿಚ್ಚನ್ನ ಅಲ್ಲಿ ಅವರು ಅನ್ಕೊಳ್ತಾನೆ. ನೀಲಕಂಠ ಶಿವನು ಇವತ್ತು ಅವನ ಜೊತೆ ಉಂಡನ ಅಂತ ಹೇಳಿ ಆತನ ಬಗ್ಗೆ ಚಿಂತನೆ ಮಾಡ್ತಾನೆ, ಮಾದರ ಚೆನ್ನನ ಬಗ್ಗೆ ಬೆರಗಾಗಿ ಬೆಂಡಾಗಿ. ಮುಂದಿನ ಪದ್ಯದಲ್ಲಿ ಓಕೆ. ಪರಮಂಗೆ ಉಣ್ಣಲಿತ್ತ ಶರಣಂ ನೋಡುವೆಂ. ಇದನ್ನ ಗಮನಿಸ್ಬೇಕು, ಏನಾಗತ್ತೆ ಅನ್ನೋ ಅಂತದನ್ನು.
ಪರಮಂಗೆ ಉಣ್ಣಲಿತ್ತ ಶರಣಂ ನೋಡುವೆಂ ಹರುಷದಿನ್ ಆನವರ ಕರುಣಮಂ ಸೂಡುವೆಂ ಅನ್ನುವಂಥದ್ದು. ನಡೆವುರಿ ನಡೆದರಿ ಯದಚ್ಚ ಸುಖಿ ಕಾಲ್ ಅಡೆಯೊಳೆ ಏರುತೆ ಎಡಬಲದ ಮುಕುಟವರ್ಧನರೊಡನೆ ನಡೆತರುವುತೆ ಪುರಹರಂ ಗುಣಲಿತ್ತ ಚನ್ನನಂ ತೋರಿರೆ ಗುರುಲಿಂಗ ದೊಡನುಂಡ ಚನ್ನನಂ ತೋರಿರೆ ಎಂದಲ್ಲಿ ಚಿತ್ತದನುಪಾತದಿಂ ಕೇಳುತಂ ಅಂಗದಲ್ಲಿ ದೆಸೆಗೆ ದೂರುತಂ ಕಳುಪುತಂ ಚೆನ್ನಯ್ಯನಿಪ್ಪ ಚೆನ್ನಯ್ಯನಿಪ್ಪ ಗುಡಿಯಲ್ಲಿದೆ ಎಂದು ತೋರುತ್ತೀರೆ ಚೆನ್ನಯ್ಯನೊಳಗೈದನೆಂದು ನೆರೆ ಪೇಳುತ್ತೀರೆ ಅನ್ನುವಂಥ ಮಾತು. ಸರಿ, ಅದನ್ನು ಗಮನಿಸಿದ ಶಿವನು ಮಾದರಚಂಡಿನ ಜೊತೆ ಉಂಡ ಅನ್ನುವಂಥದ್ದು. ಜೊತೆಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಅನ್ನಿಸ್ತು. ಶಿವನು ಅವನ ಜೊತೆ ಉಂಡನಲ್ಲ ಅಂತೇಳಿ, ಸರಿ ಹಂಗಾರೆ ನಾನು ಅವತ್ತನ್ನು ಕಾಣ್ಬೇಕಲ್ಲ ಅನ್ನುವಂಥ ವಿಚಾರಕ್ಕೆ ಬಂದು ಹೇಳ್ತಾನೆ, ಪರಮಂಗೆ ಉಣ್ಣಲಿತ್ತ ಶರಣಂ ನೋಡುವೆನು. ಪರಮ ಅಂದ್ರೆ ಪರಮಾತ್ಮ ಶಿವನನ್ಗೆ ಉಣಿಸಿರುವಂತಹ ಶರಣನ್ ನಾನು ನೋಡ್ಬೇಕು. ಯಾರ ಶರಣ? ಹರುಷದಿಂದ ಆನವರ ಕರುಣಮಂ ಸೂಡುವೆಂ. ಆತನ ಹರುಷದಿಂದ ನಾನು ಈ ಹರ್ಷದಿಂದ ಸಂತೋಷದಿಂದ ಅವರ ಕರುಣಮಂ ಸೂಡುವೆಂ ಅಂದ್ರ ತಲೆ ಮೇಲೆ ಧರಿಸ್ತೀನಿ ಅನ್ನೋವಂಥದನ್ನು, ತಲೆ ಮೇಲೆ ಧರಿಸುವೆನು. ಕರುಣಮಂ ಸೂಡುವೆಂ ನಡೆದರಿ ಯದಿಚ್ಛ ಸುಖಿ ಕಾಲ್ನಡೆಯಡು ಏರುವುತೆ. ಆತನನ್ನು ಕಾಣಲು ಕಾಲ್ನಡಿಗೆಯಲ್ಲಿಯೇ ಈ ಚೋಳ ರಾಜ ಕರಿಕಾಲ ಚೋಳ ಏನ್ ಮಾಡ್ತಾನೆ, ಆತನನ್ನು ಹುಡ್ಕೊಂಡು ಬರುವಂಥದ್ದು. ಕಾಲ್ನಡೆಯೊಳೆ ಏಯುತ್ತರೆ ಎಡಬಲದ ಮುಕುಟವರ್ಧನರೊಡನೆ ನಡೆ ತರುತ್ತೆ. ಈಗ ರಾಜ ಮಹಾರಾಜರು ಕುತ್ಕೊಂಡಿರ್ತಾರೆ ನೋಡು. ರಾಜ ಮಹಾರಾಜರು ಮಧ್ಯದಲ್ಲಿ ರಾಜ ಕುತ್ಕೊಂಡಿರ್ತಾನೆ. ಒಂದು ಸಾಲು ರಾಜ್ಯದ ಪ್ರತಿನಿಧಿಗಳು ಕುತ್ಕೊಂಡಿರ್ತಾರೆ, ಮಂತ್ರಿ, ದಂಡನಾಯಕ, ಮಹಾನಾಯಕ, ಬೇರೆ ಬೇರೆ ಅವ್ರು ಕುತ್ಕೊಂಡಿರ್ತಾರೆ. ಒಂದ್ ಕಡೆ ಇನ್ನೊಂದು ವಿದ್ವಾಂಸರು ಕುತ್ಕೊಂಡಿರುವಂಥದ್ದು. ಅದು ಮುಕುಟವರ್ಧನರೊಡನೆ ಅನ್ನುವಂಥದ್ದನ್ನು ರಾಜನಿಗೆ ಇರುವಂಥದ್ದು ಅದು. ಸೊ ಎರಡು ಬಲಕ ಮತ್ತು ಎಡಕ್ಕಿರುವಂಥದ್ದು. ಎಡಬಲರ ಮುಕುಟವರ್ಧನರೊಡನೆ ನಡೆ ತರುತ್ತೆ. ಅವ್ರ ಜೊತೆ ಆತ ಅವ್ರನ್ನ ಹುಡ್ಕಾಡಕ್ಕೆ ಬಂದ್ಬಿಟ್ಟ. ರಾಜನ ಕಾಲ್ನಡಿಗೆಯಿಂದ ಹೋಗ್ತಾನಂದ್ರ ಅಲ್ಲಿ ಸುತ್ತಮುತ್ತ ಏನು ಅವನ ಪಕ್ಕದಲ್ಲಿ ಕುತ್ಕೊಂಡಿರುವಂತವ್ರು ಅವ್ರೇನು ಕುದುರೆ ಮೇಲೆ ಅಥವಾ ರಥದ ಮೇಲೆ ಹೋಗಕ್ ಸಾಧ್ಯದನಾ? ಅವರು ಅವನ ಜೊತೆ ಬರ್ತಾರೆ. ಮುಕುಟವರ್ಧನರೊಡನೆ ನಡೆ ತರುತ್ತೆ. ಅವ್ರ ಜೊತೆ ನಡ್ಕೊಂತನ ಎಲ್ಲಿ ಯಾರು ಅವನು ಮಾದರಚನ್ನ ಎಂತವ, ಏನು ಅವ್ನು ಕಾಣ್ಬೇಕು, ನಾನು ಅವನ ಕರುಣಮಂ ನಾನು ತಲೆ ಮೇಲೆ ಇದನ್ನ ಮಾಡ್ಬೇಕು, ಆಹಾರ ಮಾಡ್ಬೇಕು ಅನ್ನುವಂತ ರೀತಿಯೊಳಗ ಯಥೆಚ್ಛ ಸುಖಿ ಕಾಲ್ನಡೆ ಅಂತರು. ಅವನು ದೊಡ್ಡ ಕಾಲ್ನಡಿಗೆಯಲ್ಲೇ ಬರ್ತಾ ತನ್ನ ಜೊತೆಗೆ ಯಾರು ಬರ್ತಾ ಇದ್ರಂದ್ರೆ ಎಡಬಲದ ಮುಕುಟವರ್ಧನರೊಡನೆ ಆತ ಬಂದ. ಪುರಹರಂ ಗುಣಲಿತ್ತ ಚೆನ್ನಮಂ ತೋರಿರೆ. ಪುರಹರಂ ಇಡೀ ಊರೇ ಅವನನ್ನು ಹೊಗಳ್ತಾ ಇರುವಂಥದ್ದು, ಗುಣಲಿತ್ತ ಇರುವಂಥದ್ದು. ಯಾರಾತ ಚೆನ್ನನನ್ನು ತೋರಿಸ್ರಿ ಅಂತೇಳಿ ಕೇಳ್ತಾ ಇದ್ದ. ಊರ ಅವನನ್ನು ಹೊಗಳ್ತಾ ಇದೆ. ಇಡೀ ದೇವರನ್ನ ಯಾರು ಶಿವನೇ ಆತನನ್ನು ಹೊಗಳಿರುವಂತ ಆ ಚೆನ್ನನನ್ನು ತೋರಿಸ್ರಿ. ಗುರುಲಿಂಗದೊಡನುಂಡ ಚೆನ್ನನನ್ನು ತೋರಿರೆ. ಗುರುಲಿಂಗದೊಡನೆ ಆ ಶಿವನೊಡನೆ ಉಂಡಂತ ಚೆನ್ನನನ್ನು ತೋರಿರೆ. ಎಂದಲ್ಲಿ ಚಿತ್ತದ ಅನುಪಾತದಿ ಕೇಳುತ್ತೆ. ಹಾಗೆ ಮನಸ್ಸಿಗೆ ಬಂದ ಹಾಗೆ ಕೇಳ್ತಾ 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 ನೀವು ನೋಡಿದ್ರೆ ಎಲ್ಲಿದನ ಮಾದರಿ ಚೆನ್ನ, ಎಲ್ಲಿದನ ಚೆನ್ನ ಅಂತೇಳಿ ಆತ ಕೇಳ್ಕೊಂಡು ಹೋಗ್ತಾ ಇತ್ತು. ಎಂದಲ್ಲಿ ಚಿತ್ತದ ಅನುಪಾತದಿಂ ಕೇಳುತ್ತಂ ಅಂದಲ್ಲಿ ದೆಸೆಗೆ ದೂತರಂ ಕಳುಪತ. ಇಲ್ಲಿದ್ದಂಗೆ ಐತಿ, ಈ ಕಾಡಿರ್ಬೋದೇನೋ ಅಂತೇಳಿ ಆತನ ದೂತರಿದ್ರಲ್ಲ, ರಾಜ್ಯದೊಳಗಿರುವಂತ
ಅವನ ಸಹಾಯಕರು ದೂತರು ಏನ್ ಮಾಡ್ತಾರೆ, ಅಲ್ಲಿ ಹುಡ್ಕಾಡಕ್ ಹೋಗ್ತಾರೆ. ಕಳುಪುತಂ ಚೆನ್ನಯ್ಯನಿಪ್ಪ ಗುಡಿಯಲ್ಲಿದೆ ಎಂದೆಂದು ತೋರುತ್ತೀರೆ. ಚೆನ್ನಯ್ಯನಿರುವಂತ ಆ ಗುಡಿ ಎಲ್ಲಿದೆ ನೋಡು. ಗುಡಿಸಲಲ್ಲಿರುವಂತಹ ಚೆನ್ನಯ್ಯ ಒಬ್ಬ ರಾಜ ಏನ್ ಮಾಡ್ತಾ ಇದ್ದಾನಂದ್ರೆ ಆತನ್ನ ಗುಡಿ ಗುಡಿ ಅಂತ ಇದ್ದಾನೆ ಏನೋ ಅಂತ. ಗುಡಿ ಎಲ್ಲೈತಿ ಅಂತ ಹೇಳಿ ಕೇಳುವಂಥದ್ದು ಬಂತಲ್ಲ. ಅಷ್ಟೊಂದು ಆ ಉನ್ನತತೆಯನ್ನ ಆ ಮಾದರ ಚೆನ್ನಯ್ಯ ಪಡ್ಕೊಂಡ. ಚೆನ್ನಯ್ಯನಿಪ್ಪ ಗುಡಿಯಲ್ಲಿದೆ ಎಂದು ತೋರುತ್ತೀರೆ, ಚೆನ್ನಯ್ಯನೊಳಗೊಂದನೆಂದು ನೆರಪು ಕೇಳುತ್ತೀರೆ. ಚೆನ್ನಯ್ಯ ಎಲ್ಲಿದ್ದಾನ, ಎಲ್ಲಿ ಇದಾರೆ ಕೂತಿದ್ದಾನೆ ಅಥವಾ ಯಾವ ಕಡೆ ಇದ್ದಾನೆ ಅನ್ನೋ ಅಂತ ರೀತಿ ಒಳಗ ನೆರಪು ಹೇಳುತ್ತೀರೆ. ಅಲ್ಲೆಲ್ಲ ನೆರೆದಿರುವಂಥವ್ರನ್ನ ಎಲ್ಲರನ್ನು ಒಂದು ರೀತಿಯಾಗಿ ಆತ ಕೇಳ್ತಾ ಇದ್ದ. ಈ ರೀತಿಯಾಗಿ ಮಾದರ ಚೆನ್ನಯ್ಯ ತನ್ನ ಭಕ್ತಿಯ ಒಂದು ಪರಾಕಾಷ್ಠತೆಯನ್ನ ಮೀರಿರುವಂಥವನು, ಪರಮ ಶಿವನನ್ನ ಒಲಿಸಿಕೊಂಡಂತ ಆತ ಒಂದೇ ಒಂದು ಈ ಶರಣರ ವಿಚಾರಧಾರೆ ಏನು ಅಂದ್ರೆ, ಎರಡು ಜೊತೆಗೆ ತಾನು ಆ ಚೋಳರಾಜನ ಕುದುರೆಗಳಿಗೆ ಹುಲ್ಲು ತರುವಂತ ಕಾಯಕ ಮಾಡುವುದ್ರ ಜೊತೆಗೆ ಆತನ ಭಕ್ತಿಯಿಂದನೂ ಕೂಡ ನಿಷ್ಠನಾಗಿದ್ದ ಅನ್ನುವಂಥದ್ದು. ಕೇವಲ ಆತ ಇಲ್ಲ ನಾನು ಪೂಜೆ ಮಾಡೋದು ಪುರಸ್ಕಾರ ಮಾಡೋದೈತೆ ಅಂತೇಳಿ ಕುತ್ಕೊಂಡು ಮನೆಯೊಳಗೆ ಕುತ್ಕೊಂಡು ಪೂಜೆ ಮಾಡಿದ್ರೆ ಶಿವನ ಕಾಣ್ತಿರ್ಲಿಲ್ಲ. ಆತನ ಕೆಲಸದೊಡನೆ ಕಾಯಕದೊಡನೆ ಶಿವನನ್ನು ಕಾಣುವಂತ ರೀತಿಯಲ್ಲಿ ಮಾದರ ಚೆನ್ನಯ್ಯ ಶಿವನನ್ನು ಕಾಣ್ತಾನೆ. ಇಷ್ಟಿರ್ಲಿ, ಉಳಿದಿರುವಂತ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದೇನಾಗತ್ತೆ, ಇವನಿಗೆ ಮಾದರ ಚೆನ್ನಯ್ಯಗೆ ಒಂಥರ ಭಯ ಆರಂಭ ಆಗ್ಬಿಡ್ತತಿ. ಅಂತ ರಾಜ ಬಂದು ನನ್ನ ಹುಡ್ಕಾಡ್ಕೊಂಡು ಬರ್ತಾ ಇದ್ದಾನಂದ್ರೆ ಏನಂತಾನೋ ಏನ್ ಅನ್ಕೊಳ್ತಾನೋ ಏನೋ ಅನ್ನುವಂಥದ್ದು. ಜೊತೆಗೆ ನಾನು ಗುಪ್ತ ಆರಾಧನೆಯನ್ನು ಹೊಂದಿರುವಂಥವನು, ಗುಪ್ತ ಭಕ್ತಿಯನ್ನು ಹೊಂದಿರುವಂಥವನು, ಶಿವನ್ ನನಗೆ ಹಿಂಗೆ ಮಾಡಿಬಿಟ್ಟಲ್ಲ, ನನಗೆ ಮೋಸ ಮಾಡಿಬಿಟ್ಟಲ್ಲ, ನನ್ನ ಭಕ್ತಿ ಎಲ್ಲರಿಗೂ ಗೊತ್ತಾತಲ್ಲ ಅಂತೇಳಿ ಕೋಪಗೊಳ್ತಾನೆ. ಈ ಸಂದರ್ಭಗಳನ್ನ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.